ಸ್ಟಿಲ್ ಕಾಂಗ್ರೆಸ್ ಇಸ್ ವೆರಿ ಕಾನ್ಫಿಡೆಂಟ್ 2028ಕ್ಕೆ ನಾವೇ ಬರ್ತೀವಿ. ನೋಡಿ, ನೀವು ಸುವರ್ಣಾಕ್ಷರದಲ್ಲಿ ಬರೆದು ಇಟ್ಕೊಳ್ರಿ. ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. 2028 ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದಿಂದ ಕರ್ನಾಟಕದಲ್ಲಿ ಬರ್ತೇವೆ. ಅತ್ಯುತ್ತಮವಾದ ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿ ಕೊಡ್ತೀವಿ ಅಂತ 100% ವಿಶ್ವಾಸ ನಮಗಿದೆ. ಕಾಂಗ್ರೆಸ್ಸನ್ನು ಅದೆಷ್ಟೋ ಬಾರಿ BJP JDS ಜಂಟಿಯಾಗಿ ಪ್ರಶ್ನೆ ಮಾಡಿದಾಗಲೂ ಕೂಡ ಒಂದು ಟೀಕೆ ನಿಮ್ಮ ಮೇಲೆ ಬಂದಿರುವಂಥದ್ದು, ಇವರು 2028 ಕ್ಲೇಮ್ ಮಾಡ್ತಿದ್ದಾರೆ BJPಯವರು, ಆಂತರಿಕವಾಗಿ ಬೇಕಾದಷ್ಟು ಸಮಸ್ಯೆಗಳಿದ್ದಾರೆ, ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ. ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಡೆಮೊಕ್ರೆಟಿಕ್ ಆಗಿ ನಾವು ಹ್ಯಾಂಡಲ್ ಮಾಡ್ತಕ್ಕಂಥ ಪಾರ್ಟಿ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಇದ್ದರೆ ಏನೋ ಇದ್ದರೂ ಕೂಡ ನಾವು ಕೂತ್ಕೊಂಡು ಬಗೆಹರಿಸೋಂಥ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಒಂದೇ ಮನೆಯಲ್ಲಿರ್ತಕ್ಕಂಥ 4 ಜನ ಅಣ್ತಂಬರು ಇದ್ದಾಗ ಸಣ್ಣ ಪುಟ್ಟ ಡಿಫರೆನ್ಸ್ ಆಫ್ ಒಪಿನಿಯನ್, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದವ್ರಿಗೆ 4 ಜನ ಇದ್ದರೂ ಬೇರೆ ಬೇರೆಯಾಗಿದ್ದೇ ಇರುತ್ತೆ. ಆ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ, ಇಲ್ಲ ಅಂತ ನಾನು ಏನಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಾವೆ. ನಮ್ಮ ಪಕ್ಷದ ಹೈಕಮಾಂಡು ಅಷ್ಟು ಶಿಸ್ತುಬದ್ಧಾಗಿ ನಡೆಸ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪಾರ್ಟಿನೂ ಇಂಟ್ಯಾಕ್ಟ್ ಇದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕೂತ್ಕೊಂಡು ಯೋಚನೆ ಮಾಡಿ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ. ಅದ್ರಾಗೇನು ಭಾಳಷ್ಟು ಡಿಫ್ರೆನ್ಸ್ ಅನ್ನೋಂಥದ್ದು ಏನಿಲ್ಲ. ಇವತ್ತೆಲ್ಲ ಕೂಡ ಇವತ್ತು ಅಧ್ಯಕ್ಷರು ಇದ್ದಾರೆ, ಮಾನ್ಯ ವಿರೋಧ ಪಕ್ಷ ನಾಯಕರಿದ್ದಾರೆ, ಎಲ್ಲರೂ ಕೂಡ ಹೊರಟಿದ್ದೀವಲ್ಲ ನಾವೆಲ್ಲರೂ ಅವ್ರ ನೇತೃತ್ವದಲ್ಲಿ.